ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಮಿಟಿ ಹಾಗೂ ತಾಲೂಕು ಕಮಿಟಿಗಳಿಗೆ ನೂತನ ಪದಾಧಿಕಾರಿಗಳನ್ನು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಮಿಟಿಗೆ ಗೌರವಾಧ್ಯಕ್ಷರಾಗಿ ಬಿಸಿ ವೆಂಕಟೇಶ್, ಜಿಲ್ಲಾಧ್ಯಕ್ಷರಾಗಿ ತ್ಯಾಗರಾಜ್ ಪಿ ಛಲವಾದಿ, ಉಪಾಧ್ಯಕ್ಷರಾಗಿ ಛಲಪತಿ ಸಿ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾಗಿ ಗೋವಿಂದರಾಜು, ಖಜಾಂಚಿಯಾಗಿ ಕೈವಾರ ಎ ಗಣೇಶ್, ಜಂಟಿ ಕಾರ್ಯದರ್ಶಿಗಳಾಗಿ ಎಸ್ ನಾರಾಯಣಸ್ವಾಮಿ, ಹರೀಶ್ ಜಿಎಸ್ ಚಿನ್ನಪ್ಪ, ಸಂಘಟನಾ ಕಾರ್ಯದರ್ಶಿಗಳಾಗಿ ಟಿ ಶ್ರೀನಿವಾಸ್, ಈರಪ್ಪ, ವೆಂಕಟಲಕ್ಷ್ಮಮ್ಮ, ಸಹ ಕಾರ್ಯದರ್ಶಿಯಾಗಿ ನಿಶಾಂತ್ ರವರು ಆಯ್ಕೆಯಾಗಿದ್ದಾರೆ. ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಕೈವಾರ ಆಂಜನಪ್ಪ, ಕಾರ್ಯದರ್ಶಿಯಾಗಿ ಮಹಮ್ಮದ್ಪುರ ಶಶಿಕುಮಾರ್ ರವರು ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಡಿಎನ್ ಆನಂದಕುಮಾರ್, ಉಪಾಧ್ಯಕ್ಷರಾಗಿ ಬಿಎ ಬಾಬು, ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಕೃಷ್ಣಪ್ಪರವನ್ನು ಆಯ್ಕೆ ಮಾಡಲಾಗಿದೆ. ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾಗಿ ಶ್ರೀನಾಥ್ ಡಿಕೆ, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಎ, ಪ್ರಧಾನ ಕಾರ್ಯದರ್ಶಿಯಾಗಿ ಮಮತಾ ಜಿ ರವರನ್ನು ಆಯ್ಕೆ ಮಾಡಲಾಗಿದೆ. ಗುಡಿಬಂಡೆ ತಾಲೂಕು ಅಧ್ಯಕ್ಷರಾಗಿ ಎಂಸಿ ನರಸಿಂಹಪ್ಪ, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಎ, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀರಾಮಪ್ಪರವನ್ನು ಆಯ್ಕೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ಪಿವಿ ವೆಂಕಟೇಶ್, ಉಪಾಧ್ಯಕ್ಷರನ್ನಾಗಿ ಪ್ರಕಾಶ್ ರವರನ್ನು ಆಯ್ಕೆ ಮಾಡಲಾಗಿದೆ. ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾಗಿ ಆರ್ಯ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಷ್ಮೀಪತಿರವರನ್ನು ಆಯ್ಕೆ ಮಾಡಲಾಗಿದೆ. ಅಭಿವೃದ್ಧಿಗೆ ಒಂದು ದಾರಿ, ಒಂದು ಮುಂದಿನ ಪೀಳಿಗೆಗಳಲ್ಲಿ ನಮ್ಮ ಛಲವಾದಿ ಸಮುದಾಯವು ಒಂದು ಅಭಿವೃದ್ಧಿಯಾಗಿ ಎಲ್ಲ ಒಂದು ಮುಂದಿನ ಪೀಳಿಗೆ ನಮ್ಮ ಸಮುದಾಯವು ಒಂದು ಹೆಸರಿಗೆ ಬೆಳೆಯಲಿ ಅಂತ ಹೇಳ್ತಾ ನಾವು ಎಲ್ಲ ಒಂದು ಗತಿವಿಧಿಗಳೊಂದಿಗೆ ನಾವು ಬಯಸ್ತೇವೆ. ಇವೆಲ್ಲ ಮಾಡಿ ನಮ್ಮ ಸಮಾಜದಲ್ಲಿ ಒಂದು ಒಗ್ಗಟ್ಟಿಗೆ ಆಗ್ತಾ ಇದೆ. ಇದನ್ನ ನಾವು ಗಟ್ಟಿಯಾಗಿ ಯಾವ ಜಾತಿಯಾಗಿ ನಮ್ಮ ಸಮಾಜದ ಮಾತಾಡಿದ್ರೆ ಅವ್ರಿಗೆ ನಾವು ಕರೆಕ್ಟಾಗಿ ಅದನ್ನ ನಾವು ಮಾಡಿದ್ರೆ ನಮ್ಮನ್ನು ಇನ್ನೂ ಕೊಡ್ತಾರೆ. ಈ ಶಿವರಾತ್ರಿ ಅಷ್ಟೇ ಮನೆ ನಮ್ಮ ನಾಗರಿಕರಿಗೆ ಹಣ ಮಾತಾಡಿದ್ರೆ ಒಂದು ದೈವ ಮಾಡಬೇಕು ಅಂತ ಹೇಳಿದೆ, ಪ್ರೋತ್ಸಾಹ ಮಾಡೋಣ ಅಂತಂದ್ರು. ಆದ್ರೆ ನಾವು ಮಾಡಬೇಕಾಗಿತ್ತು. ನಾವು ಯಾವಾಗಲೂ ಬಂದು ಈ ತರ